ಹೊಟ್ಟೆ ತುಂಬ ತಿಂದ್ಬಿಟ್ರೆ ನಮಗಿವತ್ತು ಅನ್ನದ ಋಣ ಇತ್ತು, ಅಥವಾ ಇವತ್ತು ಊಟ ಸಿಗದೇ ಇದ್ರೆ ನಮಗೆ ಋಣ ಇಲ್ಲ, ಈ ರೀತಿ ನಾವು ಮಾತಾಡ್ತೀವಿ. ಅಂದರೆ ಒಂದೊಂದು ಅಗಳ ಮೇಲೂ ನಮ್ಮ ಹೆಸರು ಬರೆದಿರಬೇಕು, ಇದೆಲ್ಲ ದಿನನಿತ್ಯ ಹೇಳ್ತಾ ಇರ್ತೀವಿ. ನಾವು ಎಷ್ಟೋ ಅದನ್ನು ಸೀರಿಯಸ್ ಆಗಿ ಚಿಂತನೆ ಮಾಡಿದ್ದೀವಿ ಇದ್ರ ಬಗ್ಗೆ ಅಂತ. ಮಂಕುತಿಮ್ಮನ ಕಗ್ಗಾನಲ್ಲಿ ಹೇಳೋದು, ಒಂದು ಅಗಳೂ ಹೆಚ್ಚು ನಮ್ಮದು ಋಣ ಇಲ್ಲದೆ ಇದ್ದರೆ ಒಂದು ಅಗಳೂ ಹೆಚ್ಚು ಸಿಗಲ್ಲ ನಮಗೆ, ಒಂದು ಅಗಳು ಕಮ್ಮಿನೂ ಸಿಗಲ್ಲ. ಹೊಟ್ಟೆ ತುಂಬುತ್ತೆ ಬಿಡುತ್ತೆ ಬೇರೆ ವಿಚಾರ, ಲೆಕ್ಕ ಎಷ್ಟು ಸಿಗಬೇಕೋ ಅಷ್ಟೇ ಸಿಗೋದು, ಎಷ್ಟು ಸಿಗಲ್ಲ ಅದಷ್ಟು ಸಿಗೋದೇ ಇಲ್ಲ. ಆ ಅನ್ನದ ಋಣ ಮುಗಿಯಿತು ಅಂದರೆ ಭೂಮಿ ಋಣ ಮುಗೀತು ಅಂತ. ಭೂಮಿ ಋಣ ಮುಗಿದ ತಕ್ಷಣ ನಮ್ಮ ಪ್ರಯಾಣ ಮುಗೀತು, ಹೋಗ್ತಾ ಇರೋದು. ಅನ್ನದ ಋಣ ತೀರ್ದ ತಕ್ಷಣ ಪ್ರಯಾಣ ಮುಂದುವರಿಸು. ಒಂದು ಕ್ಷಣನೂ ಇಲ್ಲಿಂದ ಹೋಗಕ್ಕೆ ಒಂದು ಕ್ಷಣ ಮುಂಚೆನೂ ಹೋಗೋಕ್ಕಾಗಲ್ಲ, ಒಂದು ಕ್ಷಣ ಆಮೇಲೂ ಹೋಗೋಕ್ಕಾಗಲ್ಲ. ಅದು ಸಂದ ಲೆಕ್ಕ, ಅದು ತೀರಿದ ಲೆಕ್ಕ ಅಂತ, ಋಣ ತೀರ್ತು ಅನ್ನೋ ಹಾಗೆ. ಇದ್ರ ಬಗ್ಗೆ ನಾವು ಆಳವಾಗಿ ಯೋಚನೆ ಮಾಡಬೇಕು. ಒಂದಗಳು ಹೆಚ್ಚಿರೋದು, ಒಂದಗಳು ಕೊರೆ ಇರೋದು. ಕೊರೆ ಇರೋದು ಅಂದ್ರೆ ಕಮ್ಮಿ ಇರಲ್ಲ. ತಿಂದು ನಿನ್ನ ಋಣ ತೀರುತ್ತಲೇ ಪಯಣ, ಹಿಂದಾಗದೊಂದು ಕ್ಷಣ ಮುಂದಕ್ಕೂ ಕಾದಿರೋದು. ನಿನಗೋಸ್ಕರ ಒಂದು ಕ್ಷಣ ಕಾಯಲ್ಲ, ಒಂದು ಕ್ಷಣ ಬೇಗಾಗಲ್ಲ, ಅದೇ ಕ್ಷಣ ಸಂದ ಲೆಕ್ಕವದೆಲ್ಲ ಮಂಕುತಿಮ್ಮ. ಇವೆಲ್ಲ ಕ್ಯಾಲ್ಕುಲೇಟ್ ಮಾಡ್ದಂಗೆ ಅಷ್ಟ ಇದ್ದಾಗ ಯಾವತ್ತೋ ಅದು ಮುಗಿಯತ್ತೆ, ಯಾವಾಗ ಮುಗಿಬೇಕೋ ಅದು ಮುಗಿಯತ್ತೆ ಋಣ ಅಂದಾಗ ನಾವು ಯಾಕೆ ಅವ್ರು ಮುಗಿಯೋದೇ ಭಾಗ್ಯ ಅಂತ ತಿಳ್ಕೊಬಾರ್ದು? ಆ ಭಾಗ್ಯ ಇದ್ದಾಗ, ಅದು ಆಗಲೇಬೇಕಾದಾಗ, ಅದೇ ಭಾಗ್ಯವಾದಾಗ ಯಾಕೆ ಯೋಚನೆ ಮಾಡಬೇಕು? ಇದೊಂದು ಲೋಕನೇ ಒಂದು ಛತ್ರ ಅನ್ಕೊಳ್ಳೋಣ. ನನ್ನ ಮನೆ ನನ್ನ ಮನೆ ನನ್ನ ಮನೆ ನನ್ನ ಜಾಗ ಅನ್ಕೊಳ್ಳೋ ಬದಲು ಇದೊಂದು ಛತ್ರ. ನಾವೆಲ್ಲ ಯಾರು ಬಂದಿದ್ದೀವಿ? ಪ್ರಯಾಣಿಕರು, ಯಾತ್ರಿಕರು ಅಂತ ಇಟ್ಕೊಳ್ಳೋಣ. ಒಳ್ಳೆ ದಿವ್ಯ ಕ್ಷೇತ್ರ ಅನ್ಕೊಳ್ಳೋಣ. ದಿವ್ಯ ಕ್ಷೇತ್ರದಲ್ಲಿ ಒಂದು ಸತ್ರ, ಕ್ಷೇತ್ರದಲ್ಲಿ ಒಂದು ಧರ್ಮ ಛತ್ರ. ಇದು ಒಂದು ಕ್ಷೇತ್ರ ಭೂಮಿ, ಅದರಲ್ಲಿ ಧರ್ಮ ಛತ್ರ, ನಾವಿರೋ ಜಾಗ, ಯಾತ್ರಿಕರು ನಾವು. ದಿವ್ಯ ಕ್ಷೇತ್ರವೇ ಲೋಕ. ಈ ಸತ್ರದಲ್ಲಿ, ಈ ಧರ್ಮಶಾಲೆಯಲ್ಲಿ ನಾವು ಎಲ್ಲಿದ್ದೀವೋ ಅಲ್ಲಿ ಕೆಲವು ನಿಯಮಗಳಿದೆ. ಹೋಟ್ಲಲ್ಲೂ ಇರುತ್ತೆ ಒಂದು ನಿಯಮಗಳು, ಒಂದು ಆಶ್ರಮಕ್ಕೆ ಹೋದರೆ ನಿಯಮಗಳಿರುತ್ತೆ, ಕೆಲವು ನಿಯಮಗಳಿದೆ. ಈ ಭೂಮಿ ಮೇಲೆ ಬಂದಾಗ ಇದು ನಮ್ಮ ಛತ್ರದಲ್ಲಿ, ಈ ದಿವ್ಯ ಕ್ಷೇತ್ರದಲ್ಲಿ ಕೆಲವು ನಿಯಮಗಳಿದೆ. ಆ ನಿಯಮದಲ್ಲಿ ನಡ್ಕೊಂಡ್ರೆ ಆಯ್ತಪ್ಪ ಅಷ್ಟೇ. ಯಾಕೆ? ಆ ಕ್ಷಣ ಬಂದ್ಮೇಲೆ ನಾವೇನಿರಲ್ಲ, ನಡ್ಕೊಂಡ್ರೆ ಆಯ್ತು. 3 ರಾತ್ರಿ ಎಲ್ಲರೂ ಇರೋದು, ಒಂದು ಬಾಲ್ಯ, ಒಂದು ಯೌವನ, ಒಂದು ಮುಪ್ಪು. 3 ರಾತ್ರಿ ಆದಮೇಲೆ ನಾವು ಅಪಾರಪತ್ಯಗಾರ ಬರ್ತಾನೆ, ಯಾರವನು ಮ್ಯಾನೇಜರ್, ಅವನಿಗೆ ಕೀ ಕೊಟ್ಟು ಹೊರಡಬೇಕು. ಅವನು ಮೆಚ್ಚೋ ಹಾಗಿರ್ಬೇಕು ಅಷ್ಟೇ. ತುಂಬ ಚೆನ್ನಾಗಿತ್ತು ನಾವು ಹೇಳಿದ್ರೆ ಅವನು ಹೇಳ್ತಾನೆ, ನೀವು ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದೀರಾ, ಕೋಆಪ್ರೇಟ್ ಮಾಡಿದ್ರಿ ಅಂತ ಅವರು ಹೇಳ್ತಾರಲ್ಲ. ಬರೀ ನಾವು ಹೇಳೋದಲ್ಲ, ನೀವೆಲ್ಲ ಚೆನ್ನಾಗಿ ಅರೇಂಜ್ ಮಾಡಿದ್ದೀರಾ ಅಂತ. ಎಲ್ಲ ಇದ್ದಿದ್ದಂಗೆ ಕಿತ್ತಾಕ್ಬಿಟ್ಟು ಹೊಟ್ಟೋಗೋದಲ್ಲ. ಹೌದು, ನೀವು ಕೂಡ ಚೆನ್ನಾಗಿ ಮಾಡಿಬಿಟ್ಟು ಹೋಗ್ಬೇಕಲ್ವಾ. ಇಲ್ಲಿ ನಿಯಮ ಪಾಲಿಸ್ಬಿಟ್ಟು ಹೇಗಿತ್ತೋ ರೂಮನ್ನು ಹಾಗೆ ಇಟ್ಟು, ಟಾಯ್ಲೆಟ್ ಹೆಂಗಿತ್ತೋ ಹಾಗೆ ಕ್ಲೀನ್ ಮಾಡಿ ಎಲ್ಲ ಮಾಡಿಬಿಟ್ಟು ಹೋಗ್ಬೇಕಲ್ವಾ. ಆ ರೀತಿ ಇಲ್ಲಿ ಛತ್ರದಲ್ಲಿ ಮಾಡಿಬಿಟ್ಟು ಹೋದರೆ ಪಾರುಪತ್ಯಗಾರ, ಅದೇ ಅವನು ಮ್ಯಾನೇಜರು ಬೇಷ್ ಅಂತಾನೆ. ಆ ಪಾರುಪತ್ಯಗಾರನೇ ಪರಮಾತ್ಮ. ಯಾತ್ರಿಕರು ನಾವು. ದಿವ್ಯ ಕ್ಷೇತ್ರವೀ ಲೋಕ. ಸತ್ರದಲ್ಲಿ ನೇಮದಿಂದಿರಲಿಕ್ಕೆ ಎಡೆಯುಂಟು. ನೇಮದಲ್ಲಿರಕ್ಕೆ ಎಡೆ ಉಂಟು. ಅಲ್ಲಿ ಇದ್ರೆ ಇರ್ಬೋದು ಚೆನ್ನಾಗಿ, ಇಲ್ಲದೇ ಇರೋಕ್ಕಾಗಲ್ಲ ಆ ಛತ್ರದಲ್ಲಿ. ರಾತ್ರಿ 3 ಆಯಿತು, ಹೊರಡೆನೆ ತೆರಳಿದೊಡೆ ಪಾರುಪತ್ಯದವ ಮೆಚ್ಚುವನು ಮಂಕುತಿಮ್ಮ. ಇಷ್ಟು ಚೆನ್ನಾಗಿ ನಾವು ತಗೊಂಡ್ಬಿಟ್ರೆ ನಮ್ಗೆ ಯೋಚನೆನೇ ಇಲ್ಲ. ನಾವು ಈ ಥರ ಬಂದಾಗ, ಛತ್ರದಲ್ಲಿ ಇರೋದು ಅಂತ ಅನ್ಕೊಂಡಾಗ, ಅನ್ನದ ಋಣ ಇಷ್ಟೇ ಅನ್ಕೊಂಡಾಗ ನಮಗೆ ಸಿಗ್ತಾ ಇರೋದೆಲ್ಲ ಭಿಕ್ಷೆ ಅಲ್ವಾ? ಡಿಫ್ರೆಂಟ್ ಲೆವೆಲ್ಸ್ ಆಫ್ ಭಿಕ್ಷಾ. ಆ ಭಿಕ್ಷೆ ತಗೊಂಡಿದ್ದೀನಿ ನಾನು. ಭವತಿ ಭಿಕ್ಷಾಂದೇಹಿ, ಅನ್ನಪೂರ್ಣೇಶ್ವರಿ ಮಂತ್ರದಲ್ಲೂ ಬರೋದು ಭಿಕ್ಷಾಂದೇಹಿ ಚ ಪಾರ್ವತಿ. ಆ ಭಿಕ್ಷೆ ತಗೊಂಡಾಗ ನಾವು ಯಾತಕ್ಕೆ ಜಂಬ ಮಾಡಬೇಕು? ಭಿಕ್ಷೆ ತಗೊಂಡವನು ಜಂಬ ಮಾಡ್ತಾನ? ನಂಗೆ ಇದೇ ಬೇಕು ಅದೇ ಬೇಕು ಅಂತ ಹಠ ಮಾಡ್ತಾನ? ಇಲ್ಲ ಅಲ್ವಾ? ತಿರುಪೆ ತಗೊಳ್ಳೋವನಿಗೆ ಅಕಸ್ಮಾತ್ ಹಾಕುವವನಿಗೆ ಕೋಪ ಬಂದರೆ
ಅಥವಾ ಲೇಟ್ ಆದರೆ ಅವನು ಬಡಿಸೋದು, ಅಥವಾ ಕೋಪ ಬಂದರೆ ನಮಗೆ ಊಟ ಸಿಗದೆ ಇದ್ರೆ ಆ ಥರ ಆದರೆ ಅವನು ಬಿರು ನುಡಿಯೇ ಅವನು ನಿನ್ನ ಮೇಲೆ ಕೋಪ ಮಾಡ್ಕೊಂಡು ಮಾತಾಡಿದ್ರೆ ನೀನೇನು ದೂರು ನೋಡೋಕ್ಕೆ ಆಗಲ್ಲ. ಅವನ ಮೇಲೆ ದೂರು ನೋಡೋದೇನು, ಅಥವಾ ಅವನಿಗೆ ನೀನು ಎದುರುತ್ರ ಕೊಡೋದು, ಇದೆಲ್ಲ ಮಾಡಬಾರ್ದು. ನಿನಗೆ ಆ ಗರ್ವ ಯಾಕೆ? ಇಲ್ಲಿ ಆ ಟೈಮ್ನಲ್ಲಿ ಊಟ ಸಿಕ್ಕರೆ ಸಾಕಲ್ವಾ? ನಿನಗೆ ಸಿಗತ್ತೆ, ನೀ ಯಾಕೆ ಆ ಜಂಬ ತೋರಿಸ್ತೀಯ? ಇಲ್ಲಿ ತಿರಿದನ್ನ ಉಂಬಂಗೆ ಹುರುಡೇನು ಹಠವೇನು. ಹುರುಡು ಅಂದ್ರೆ ಜಂಬ. ತಿರುಪೆ ಇಡುವರು ಕುಪಿಸಿ ಬಿರು ನುಡಿಯೇ. ನಿನ್ನ ಅನ್ನದ ಋಣ ಇರೋರು ಹಾಕೋರು ಇದಾರೆ ಎಷ್ಟೊಂದು ಜನ, ಅವರಿಂದ ನಿಂಗೆ ಅನ್ನ ಸಿಗ್ತಾ ಇದೆ. ಅವರು ಸ್ವಲ್ಪ ಬಿರು ನುಡಿಬಹುದು, ಇರಲಿ. ದುರು ನೋಡಿ ನೀನೆದುರು ನುಡಿಯುವುದೇ. ದುರು ನೋಡಿ ನೀ ಎದುರು ನುಡಿಯುವುದೇ. ಮಾಡಬಾರ್ದದನ್ನ. ಗರ್ವ ವೇತಕ್ಕೆ ನಿನಗೆ ಮಂಕುತಿಮ್ಮ. ಇಲ್ಲಿ ಗರ್ವ ತೋರಿಸ್ಬೇಡ. ಅನ್ನದ ಋಣ ಯಾರಿರುತ್ತೆ ಅವ್ರದ್ದಾನೆ ನಿಂಗೆ ಸಿಗೋದು. ಇಲ್ಲಿ ಆ ಮೊಮೆಂಟಲ್ಲಿ ಇಲ್ಲ, ಸಿಗಲ್ಲ ನಿನಗೆ ಅಷ್ಟೇನೇನೆ. ನೋಡು, ಎಲ್ಲಾರ್ಗು ಒಂದೊಂದು ನೋವಿದೆ, ಎಲ್ಲಾರ್ಗೂ ಒಂದೊಂದು ಡಿಫೆಕ್ಟ್ ಇದೆ. ಬರೋ ಕಾಯಿಲೆಗೆಲ್ಲ ಔಷಧಿ ಇಲ್ಲ. ಬರುವೆಲ್ಲ ಬೇನೆಗಂ ಮದ್ದ ನಾರಿರಿಸಿಹರು ಇಲ್ಲ. ಅದರಲ್ಲೂ ಕೂಡ ಯಾವುದಕ್ಕೆ ಮದ್ದೇ ಇಲ್ಲ ಅಂದ್ರೆ ಮನುಷ್ಯನ ಕೀಳ್ತನಕ್ಕೆ ಮದ್ದೇ ಇಲ್ಲ. ಆ ಕೀಳ್ತನ ಇರೋರು ಇದ್ದಾರೆ, ಈ ಛತ್ರದಲ್ಲಿ ಬರ್ತಾರೆ. ಅದಕ್ಕೆ ಪರಿಹಾರನೂ ಇಲ್ಲ. ನೀನೇನ್ ಮಾಡ್ಬೇಕು? ಈ ಋಣ ತೀರ್ಸೋವರ್ಗೂನು, ಈ ಛತ್ರದಲ್ಲಿ ಇರೋವರ್ಗೂನು ಆ 3 ದಿನ ಹಲ್ ಕಿರ್ಕೊಂಡು ತಾಳ್ಕೊಳ್ಬೇಕಷ್ಟೆ. ಯಾಕೆ? ಈ ಭೂಮಿ ಬಂದಾಗ್ಲೇನೆ ಅದರ ಉಷ್ಣ ಇರೋದು, ಅದರೊಳಗಿರೋದು ಸ್ವಭಾವ ಅಲ್ವಾ? ಧರೆಯ ಉಷ್ಣತೆ ಏನು? ಅದು ಸ್ವಭಾವ, ಅಂತರುಷ್ಣ ಅಂತಾರೆ. ಧರೆನಲ್ಲಿ ಹೇಗೆ ಅಂತರುಷ್ಣ ಇದೆಯೋ ಹಾಗೆ ಪ್ರತಿಯೊಬ್ಬ ಮನುಷ್ಯನಲ್ಲೂ ಕೀಳ್ತನ ಅನ್ನೋದು ಆ ಒಳಗಡೆ ಆ ಬಿಸಿ ಇದ್ದೇ ಇದೆ. ನಾವು ತಾಳ್ಕೊಳ್ಬೇಕು. ಇರೋ ದಿನ ಇಲ್ಲೇನು ಇರಲ್ಲ, ನಾವು ಹೋಗ್ತೀವಿ, ಮುಗಿಯೋದೇ ಭಾಗ್ಯ ಅನ್ಕೊಂಡಿದೀವಲ್ಲ. ಬರುವೆಲ್ಲ ಬೇನೆಗಂ ಮದ್ದನಾರಿ ಇರಿಸಿಹರು ನರರ ಕೀಳ್ತನಕ್ಕೆಲ್ಲ ಪರಿಹಾರವೆಂತು. ಕಿರಿದು ಹಲ್ಲನು ಕಿರಿದು ತಾಳಿಕೊಳ್ಳಬೇಕಷ್ಟಿಷ್ಟು. ಧರೆಯರ ಅಂತರುಷ್ಣವನು, ಭೂಮಿಯ ಅಂತರುಷ್ಣವನ್ನ ನಾವು ತಡ್ಕೊಳ್ಬೇಕು ಇರೋವರೆಗೂ. ಆ ಭೂಮಿಲಿ ಅಂತರುಷ್ಣ ತಡ್ಕೊಳ್ಳೋದು, ಬೇರೆಯವರಲ್ಲಿ ಇರೋ ಕೀಳ್ತನ ಅಷ್ಟಿಷ್ಟು ತಡ್ಕೊಳ್ಳೋದು ತಾಳ್ಮೆಯಿಂದ ಒಂದೇನೆ. ಹಾಗೇನೋ ಹೀಗೇನೋ, ಹಾಗೆಯೋ ಹೀಗೆಯೋ, ಹೇಗೆಯೋ ಅಂತೂ ಒಟ್ಟಲ್ಲಿ ಜನ್ಮ ಸಾಗತ್ತೆ, ಮುಗಿಯತ್ತೆ. ನೀನು ಏನಾರು ಮಾಡು, ಏನಾರು ಮಾಡದೇ ಇರು, ಮುಗಿಯತ್ತೆ. ಮುಗಿದು ಮರೆಯುವುದೇ ಸುಕೃತ. ಆದರೆ ಸರಿಯಾಗಿ ಮುಗಿದು ಅದು ಮರೆಯೋದೇನೆ ಅಂದರೆ ಅದು ಪುನಃ ಬರದೇ ಇರೋ ಹಂಗೆ ಆಗೋದೇನೆ ಮರೆಯೋದು ಅಂದರೆ ಸುಕೃತ. ಈಗ ಬರುತ್ತೋ ಆಗ ಬರುತ್ತೋ ಎಂದೋ ಮುಗಿಯುವುದು ಅಂತ ಒಂದು ಹೋಪ್ ಇದೆ. ಇವತ್ತೋ ನಾಳೆನೋ ಯಾವಾಗಲೋ ಗೊತ್ತಿಲ್ಲ, ಬರುತ್ತೆ ಅನ್ನೋ ಹೋಪ್ ಇದೆ. ಆ ಮುಗಿಯುವುದುಂಟೆಂಬ ಭಾಗ್ಯವನ್ನು ನೆನೆದು ಇವತ್ತೋ ನಾಳೆನೋ ನಾವಿಲ್ಲಿರಲ್ಲ ಅನ್ನೋ ಭಾಗ್ಯ ಇಲ್ಲ, ಸದ್ಯ ಇಲ್ಲಿಂದ ಹೋಗ್ತೀವಿ ಅನ್ನೋ ಭಾಗ್ಯ, ಅದನ್ನು ಜ್ಞಾಪಿಸ್ಕೊಂಡು ನೀನು ಜ್ಞಾಪಿಸ್ಕೊಂಡಾಗೆಲ್ಲ ನಲ್ದು ಬಿಡು, ಖುಷಿಯಾಗಿದ್ಬಿಡು, ಸಂತೋಷವಾಗಿದ್ಬಿಡು ಮಂಕುತಿಮ್ಮ. ಹಾಗೆಯೋ ಹೀಗೆಯೋ, ಹೇಗೆಯೋ ಜನುಮ ಸಾಗಿ ಮುಗಿದು ಮರೆಯುವುದೇ ಸುಕೃತ. ಈಗಲೋ ಆಗಲೋ ಎಂದೋ ಮುಗಿಯುವುದೆಂಬ ಭಾಗ್ಯವನ್ನು ನೆನೆದು ನಲಿ ಮಂಕುತಿಮ್ಮ. ಮುಗಿವೇ ಭಾಗ್ಯ.